ಅಳ್ತಾ ಇದೆಯಾ? ಏನಾಯ್ತು? ಏನಿಲ್ಲ ದುರ್ಗಾ. ಪುಟ್ ಮೇಡಮ್, ನನ್ನ ಹತ್ರನೇ ಹೇಳಲ್ವಾ? ಅಲ್ಲ, ನೀನ್ ಯಾಕೆ ಬಾಸ್ನ ಅಪ್ಪ ಅಂತ ಕರೀತಿಲ್ಲ? ಅಲ್ಲ, ನೀನ್ ನನ್ನ ಹತ್ರ ಬಂದು ಅವ್ರನ್ನ ಅಪ್ಪ ಅಂತ ಕರಿತೀನಿ ಅಂತ ತಾನೇ ಹೇಳಿದ್ದು. ಆದ್ರೆ ಆಮೇಲೆ ಅಲ್ಲಿ ಹೋಗಿ ಏನೇನೋ ಮಾಡ್ದೆ. ಯಾಕೆ ಹಾಗೆ ಮಾಡ್ದೆ ನೀನು? ಈಗ ನೋಡಿದ್ರೆ ಅಳ್ತಾ ಇದೆಯಲ್ಲ ಪುಟ್ ಮೇಡಮ್. ದುರ್ಗಾ, ನನ್ನ ಅಪ್ಪ ಅಂತ ಕರೀಲಿ ಅಂತ ಭಯ ಆಗ್ತಿದೆ. ಭಯನಾ? ಭಯ ಯಾಕೆ? ಪುಟ್ ಮೇಡಮ್, ನೀನ್ ಯಾವಾಗ ಬಾಸ್ಗೆ ಅಪ್ಪ ಅಂತ ಕರಿತೀಯೋ ಅಂತ ಅವ್ರು ಕಾಯ್ತಿದ್ದಾರೆ ಗೊತ್ತಾ? ಇಲ್ಲ ದುರ್ಗಾ, ನಾನು ಅವ್ರಿಗೆ ತುಂಬಾ ಸತಿ ಬಯಸಿದ್ದೀನಿ. ನಾನು ಅವ್ರನ್ನ ಹೇಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಅವ್ರನ್ನ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಬೇಜಾರಾಗಿರುತ್ತಲ್ವಾ? ಈಗ ನಾನು ಹೋಗಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ನಮ್ಮ ಮೇಲೆ ಕೋಪ ಬರುತ್ತೆ, ನನ್ನ ಬಯಸ್ಬಿಡ್ತಾರೆ. ಪುಟ್ ಮೇಡಮ್, ಈ ಪುಟ್ಟ ತಲೆಯಲ್ಲಿ ಎಷ್ಟೆಲ್ಲ ಯೋಚನೆ ಬರ್ತಿದೆ. ಹಾಗೆಲ್ಲ ಯಾರಾದ್ರೂ ಯೋಚನೆ ಮಾಡ್ತಾರಾ? ಇಲ್ಲಿ ಕೇಳಿಲಿ, ಮಕ್ಕಳು ಅಪ್ಪಂಗೆ ಏನೇ ಬೈದ್ರು ಅಪ್ಪ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದ್ರಲ್ಲೂ ನೀನಿನ್ನೂ ಚಿಕ್ಕ ಮಗು ಅಲ್ವಾ? ನೀನ್ ಏನಂದ್ರು ಏನೋ ತಿಳುವಳಿಕೆ ಇಲ್ಲದೆ ಹೇಳಿದ್ಯಾ ಅಂತ ಸುಮ್ಮನಾಗ್ತಾರಷ್ಟೇ. ಅದನ್ನೆಲ್ಲ ಅವ್ರು ಗಂಭೀರವಾಗಿ ತಗೊಳಲ್ಲ ಪುಟ್ ಮೇಡಮ್. ನಾನು ಹೇಳ್ತಿದ್ದೀನಲ್ಲ, ನೀನು ಹೋಗಿ ಇವಾಗ ಬಾಸ್ಗೆ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ಎಷ್ಟು ಖುಷಿ ಪಡ್ತಾರ ಗೊತ್ತಾ? ಇಲ್ಲ ದುರ್ಗಾ, ನಾನೀಗ ಹೋಗಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೇನೋ ಫೀಲ್ ಆಗಲ್ಲ, ಅವ್ರಿಗೊಂಚೂರು ಇಷ್ಟ ಆಗಲ್ಲ. ದುರ್ಗಾ, ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡು. ಇಷ್ಟ ದಿನ ಅವಳು ಶರತ್ನ ಅಪ್ಪ ಅಂತ ಒಪ್ಕೋತಿರ್ಲಿಲ್ಲ. ಈಗ ಅವಳಿಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ಆದ್ರೂ ಹೊಸ ಕಥೆನ ಶುರು ಮಾಡ್ಕೊಂಡಿದ್ದಾಳೆ. ನನಗ್ ಗೊತ್ತಿಲ್ಲ ದುರ್ಗಾ, ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡು. ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ಅಪ್ಪ ಆ ಥರ ಎಲ್ಲ ಏನು ಅನ್ಕೊಳ್ಳೋದಿಲ್ಲ. ನೀನ್ ಹೋಗಿ ಅವ್ರನ್ನ ಅಪ್ಪ ಅಂತ ಕರಿ. ನಿನಗೆ ನೆನ್ಪಿದ್ಯಾ, ನೀನು ಅಪ್ಪ ಅಂತ ಕರೀಲಿ ಅಂತ ಅವ್ರು ಎಷ್ಟು ಸಲ ನಿನ್ನನ್ನು ಕೇಳ್ಕೊಂಡಿದ್ದಾರೆ.